ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಚಿಕ್ಕದಾಸರಳ್ಳಿಯ ಶಾಲೆಯಲ್ಲಿ ಸಂಕ್ರಾಂತಿ ಸುಗ್ಗಿ ಮತ್ತು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಳ್ಳಿಯ ಶ್ರೀ ವಿದ್ಯಾನಿಕೇತನ ಶಾಲೆಯಲ್ಲಿ ಸಂಕ್ರಾಂತಿ ಸುಗ್ಗಿ ಮತ್ತು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ರೈತ ಮುಖಂಡರಾದ ಭಕ್ತಳ್ಳಿ ಬೈರೇಗೌಡರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಇತ್ಲಳ್ಳಿ ಗೋಪಾಲಗೌಡ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ರಾಜಶೇಖರ್, ಶಾಲೆಯ ಅಧ್ಯಕ್ಷರಾದ ದೇವರಾಜು ಹಾಗೂ ಇತ್ಲಳ್ಳಿ ಸುರೇಶ್ ಹಾಜರಿದ್ದು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ನಂತರ ಮಕ್ಕಳ ಸಂತೆಯಲ್ಲಿ ರೈತ ಮುಖಂಡರುಗಳೆಲ್ಲರೂ ವೀಕ್ಷಣೆ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಶಾಲೆಯ ಸಿಬ್ಬಂದಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದ ಎಲ್ಲ ಶಿಕ್ಷಕ ವೃಂದಕ್ಕೂ ಅಭಿನಂದನೆಗಳನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರುಗಳಾದ ಇತ್ಲಳ್ಳಿ ಸುರೇಶ್, ಚೀಮಂಗ್ಲ ಬಸವರಾಜು, ಶಾಲಾ ಶಿಕ್ಷಕ ವೃಂದ ಹಾಗೂ ಪೋಷಕರು, ಶಾಲಾ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಪ್ರಧಾನ ಸಂಪಾದಕರು ಹರಿಕೆರೆ ಮುನ್ರಾಜ್, ಸಮತಾ ನ್ಯೂಸ್, ಶಿಡ್ಲಘಟ್ಟ. ನೋಡ್ಬೇಕು. ಏನು ನಿನ್ನ ಹೆಸರು? ವೆರಿ ಗುಡ್ ಪುಟ್ಟಿ, ಚೆನ್ನಾಗಿ ಓದಬೇಕು. ನಿಮ್ಮ ಸವಾಸ ಬೇಡಪ್ಪ. ನೀನು ಪೊಲೀಸ್ ಆಗಿ ಬರ್ಬೇಕು. ಏನಾಗಿ ಬರ್ಬೇಕು? ಪೊಲೀಸ್ ಆಗಿ. ಅನ್ನು ವೆರಿ ಗುಡ್, ಸಲ್ಯೂಟ್ ಹಾಕೋ. ವೆರಿ ಗುಡ್. ಚೆನ್ನಾಗಿ ಓದ್ತಾ ಇದೀಯಾ? ನಮಸ್ಕಾರ ಮೇಡಮ್ ಅವ್ರೆ. ಎಷ್ಟು ಜನ ಮಕ್ಕಳವ್ರೆ? ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ? ಎಷ್ಟೆಷ್ಟು ಮಾರ್ಕ್ಸ್ ತೆಗಿತಾವ್ರೆ? ಜಾಸ್ತಿ ತೆಗಿತಾರೆ. ಚೆನ್ನಾಗಿ ಪಾಠ ಮಾಡು. ವೆರಿ ಗುಡ್. ಇವಾಗ ಮಕ್ಕಳು ಇನ್ನೂ ಜಾಸ್ತಿ ಜನ ಸೇರಿಸ್ಕೊಂಡು ಇನ್ನೂ ದೊಡ್ಡಗ ಮಾಡ್ಬೇಕು ಸ್ಕೂಲ್. ನೀನು ಮಾಡ್ತೀಯಾ? ವೆರಿ ಗುಡ್. ಥ್ಯಾಂಕ್ಸ್ ಹೇಳಮ್ಮ. ಕಮ್ ಟು ಮೈ ಸ್ಕೂಲ್ ಸರ್. ನನಗೆ ಇಂಗ್ಲೀಷ್ ಬರಲ್ಲಮ್ಮ. ಇಂಗ್ಲೀಷ್ ಓದಿಲ್ಲ. ನಮ್ಮ ಸ್ಕೂಲಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮ್ಮ ಶಾಲೆಗೆ ಬಂದಿರೋದಕ್ಕೆ ಧನ್ಯವಾದ. ಹೋಗಿಲ್ಲ. ನಾನು 4ನೇ ಕ್ಲಾಸ್ಗೆ ಹೆಂಗೆ ಮಗ್ಗಿ ಹೇಳ್ತಾ ಇದ್ದೀನಿ ಅಂದರೆ 20, 200, 29, 130, 25, 160, 27, 140, 26, 120, 25, 124 ಹಿಂಗೆ ಉಲ್ಟಾ ಹೇಳ್ತಾ ಇದ್ದಿದ್ದು. 24, 80, 23, 60, 22, 40, 21, 20. ನೀವು ಹಂಗೆ ಹೇಳ್ಬೇಕು. ಎಲ್ಲ ಸಂಜೆ ಒಳಗೆ ಮರೆ ಕೂತ್ಕೊಂಡಿದ್ದು ಅವರೆಕಾಯಿ ಎಷ್ಟು ಕೆಜಿ? ಕಾರ್ಯಕ್ರಮ ಮಾಡ್ತಿರುವಂಥ ಈ ತಾಲೂಕಿನಲ್ಲಿ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದ ಒಂದು ವಿದ್ಯಾಸಂಸ್ಥೆಯಲ್ಲಿ ಲಕ್ಷ್ಮೀ ವಿದ್ಯಾನಿಕೇತನದಲ್ಲಿ ಒಂದು ರೈತರ ಸಂತೆ ಹಬ್ಬ ರೀತಿಯಲ್ಲಿ ಏನು ನಡೀತಾ ಇದೆ. ಇದೊಂದು ರೀತಿಯಲ್ಲಿ ಕೃತಕವಾದಂಥ ಒಂದು ಹಬ್ಬದ ರೀತಿಯಲ್ಲಿ ಅಲ್ಲದೆ ಸಂತೆ ರೀತಿಯಲ್ಲಿ ನಡೀತಾ ಇದೆ. ಇವತ್ತೇನು UKGಯಿಂದ 10ನೇ ತರಗತಿವರೆಗೂ ಏನು ನಮ್ಮ ವ್ಯಾಪಾರ ಮಾಡ್ತಾವ್ರಲ್ಲ ನಮ್ಮ ವಿದ್ಯಾರ್ಥಿಗಳು, ಅವರು ಮುಂದೆ ಜೀವನದಲ್ಲೂ ಕೂಡ ಒಂದು ವ್ಯಾಪಾರೀಕರಣ ರೀತಿಯಲ್ಲಿ ಬೆಳೀಲಿ ಅನ್ನೋ ಉದ್ದೇಶ ಈ ವಿದ್ಯಾಸಂಸ್ಥೆಯ ಜವಾಬ್ದಾರಿ ಹೊತ್ತಂಥ ದೇವರಾಜವರು ಮತ್ತು ಅವರ ತಂಡ. ಲಕ್ಷ್ಮೀ ವಿದ್ಯಾನಿಕೇತನ ಸಂಸ್ಥೆ ಒಂದು ಹಳ್ಳಿನಲ್ಲಿ ಹುಟ್ಟಾಕಿದ್ರು ದೇವರಾಜ್ ಎಂಬವರು. ಆದರೆ ಇವ್ರು ಏನು ನಡೆಸ್ತಾರಪ್ಪ ಹಿಂಗೆಲ್ಲ ಮಾಡೋದಕ್ಕೆ ಸಾಧ್ಯನಾ ಅಂತ ಅದನ್ನು ರುಜುವಾತು ಮಾಡಿದ್ದಾರೆ ದೇವರಾಜು ಮತ್ತು ಅವರ ಶಿಕ್ಷಕರ ಮುಂದೆ. ಇಲ್ಲಿ ನಮ್ಮ ಮಕ್ಕಳು ಯಾವ ರೀತಿ ಇದ್ದಾರೆ ಅಂದರೆ, ನಾನು ಒಬ್ಬ ರೈತನಾಗಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಾಯಿದೆ. ತರಕಾರಿ ಎಲ್ಲ ಫ್ರೆಶ್ ಆಗಿರೋ ತರಕಾರಿ ಇಟ್ಟವ್ರೆ, ಮಾರ್ತಾವ್ರೆ, ಸಂತೆ ಮಾಡವ್ರೆ. ನಿಜವಾಗ್ಲೂ ಅದನ್ನು ನಾನು ಕೆಲವು ಪದಾರ್ಥಗಳನ್ನು ಈಗಾಗಲೇ ಕೊಂಡ್ಕೊಂಡಿದ್ದೀನಿ, ಇನ್ನೂ ತಗೊಂಡು ಹೋಗ್ತೀನಿ ಮನೆಗೆ. ವ್ಯಾಪಾರೀಕರಣ ಅಂದರೆ ಏನು, ವ್ಯವಸಾಯ ಅಂದರೆ ಅನ್ನೋದು ಎಲ್ಲೋ ನಗರಗಳಲ್ಲಿ ಬೇರೆ ಕಡೆ ಏನಿಂತ ಒಂದು ಸಂತೆ ಮಾಡೋದಾಗ್ಬೋದು ಅಥವಾ ಒಂದು ಸಂಸ್ಥೆಯ ಒಂದು ವೈವಿಧ್ಯೀಕರಣ ವ್ಯವಸ್ಥೆ ಮಾಡೋದು. ಆದರೆ ಇದನ್ನೆಲ್ಲ ಬಿಟ್ಟು ಹಳ್ಳಿನಲ್ಲಿ ಮಾಡಿ ಹಳ್ಳಿ ಮಕ್ಕಳಿಗೆ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ವ್ಯಾಪಾರ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂಥ ವಿದ್ಯಾನಿಕೇತನ ಸಂಸ್ಥೆ ನಿಜವಾಗ್ಲೂ ಅಭಿನಂದನಾರ್ಹ.
ನಾವು ನಿಜವಾಗ್ಲೂ ಆ ಒಂದು ಸಂಸ್ಥೆನ ಇವತ್ತು ಮೇಲ್ಭಾಗಕ್ಕೆ ಹೋಗಲಿ ಅಂತೇಳಿ ಭಗವಂತನ ಅವರಿಗೆ ಇನ್ನೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ನಡೆಸಲಿ ಅಂತೇಳಿ ಅವರನ್ನು ಆಶೀರ್ವಾದ ಮಾಡೋದಕ್ಕೆ ಜನಗಳ ಅಭಿಪ್ರಾಯನ ಮಂಡಿಸ್ತಾ ಇದ್ದೀವಿ. ಇಂದಿನ ಇಂದ್ರಾಣ ತಾಲೂಕು ಮಳಮಾಚನ ಗ್ರಾಮ ಪಂಚಾಯತಿ ಸಿಂಗಾರಪಲ್ಲಿ ಗ್ರಾಮದ ಶಾಂತಿನಿಕೇತನ ವಿದ್ಯಾಸಂಸ್ಥೆಯವರು ಒಂದು ಮಕ್ಕಳ ಸಂತೆ, ರೈತರ ಸಂತೆ ಮತ್ತು ಮಕ್ಕಳ ಸಂತೆ. ಏನು ಕಾರಣ ಅಂದರೆ ಈ 4 ದಿನ ಬಂದರೆ ಉತ್ತರಾಯಣ ಪುಣ್ಯ ಕಾಲ, ಸುಗ್ಗಿ ಕಾಲ ಅಂತಾರೆ. ಇಂಥ ಸುಗ್ಗಿ ಕಾಲದಲ್ಲಿ ಒಂದು ರೈತರಿಗೆ ಮತ್ತು ಮಕ್ಕಳಿಗೆ ಎಲ್ಲ ವಿಚಾರಗಳು ಗೊತ್ತಾಗಲಿ ಮತ್ತು ಏನು ದವಸಗಳು ಬೆಳೀತಾರೆ, ಏನು ಧಾನ್ಯಗಳು ಬೆಳೀತಾರೆ ಮತ್ತು ಯಾವ ತರಕಾರಿಗಳು ಬೆಳೀತಾರೆ ಅಂತೆಲ್ಲ ಮಕ್ಕಳಿಗೆ ಈಗಿರೋಂಥ ಅಂದರೆ ನಮ್ಮ ಗ್ರಾಮೀಣ ಮಕ್ಕಳಿಗೆ ಇವತ್ತು ನಮ್ಮ ಲಕ್ಷ್ಮೀ ವಿದ್ಯಾಲಯ ಶಾಲೆಯಲ್ಲಿ ಮಕ್ಕಳ ಸ್ಟೂಡೆಂಟ್ಸ್ ಬಿಸ್ನೆಸ್ ಫೇರ್ ಅಂತೇಳಿ ಒಂದು ಕಾರ್ಯಕ್ರಮ ಅಡಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ವಿ. ಇದ್ರ ಮೂಲ ಉದ್ದೇಶ ಏನಂದರೆ ಇವತ್ತು ಆಧುನಿಕ ಕಾಲದಲ್ಲಿ ಇವತ್ತು ನಮ್ಮ ತಂದೆ ತಾಯಿಯವರು ಸಂತೆ ಕರ್ಕೊಂಡು ಹೋಗ್ತಿದ್ದಾರೆ ನನ್ನೆಲ್ಲ. ಇವತ್ತು ಸಂತೆ ಅಂದರೆ ಮಕ್ಕಳು ಏನಂತದೆ ಮಾರ್ಕೆಟ್ ಅಂತದೆ. ಹಾಗಾಗಿ ಇವತ್ತು ನಾವು ಇವತ್ತೇನು ಸಂತೆ ಅನ್ನೋದನ್ನು ಮಾರ್ಕೆಟ್ ಅಂತ ಇಂಗ್ಲೀಷ್ ಹೊರತು ಸಂತೆನೇ ಪರ್ಮನೆಂಟು. ಜೊತೆಯಲ್ಲಿ ಈಗ ಮಕ್ಕಳು ಇವತ್ತು ಏನು ಸಾಫ್ಟ್ವೇರ್ ಆಗ್ಬೋದು, ಹಾರ್ಡ್ವೇರ್ ಆಗ್ಬೋದು, ಅದೆಲ್ಲ ಅಲ್ಪಕಾಲ. ಇವತ್ತು ನೋಡ್ಬೋದು ನಾವು 20 ವರ್ಷಕ್ಕೆ ಒಂದೊಂದು ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಒಂದು 20 ವರ್ಷ ಹಾರ್ಡ್ವೇರ್ ಇರುತ್ತೆ, 20 ವರ್ಷ ಸಾಫ್ಟ್ವೇರ್ ಇರುತ್ತೆ, 20 ವರ್ಷ ರಾಜಕೀಯ ಇತ್ತು. ಮಾದರಿ ರೈತರಾದ ಇವತ್ತು ನಮ್ಮ ಶಾಲೆಯಲ್ಲಿ ಹೇಳ್ತಾ ಇದ್ರು, ನೋಡಪ್ಪ ಎಲ್ಲರೂ ರೈತರಾದ ಕಷ್ಟ ಅಂತಾರ. ಇವತ್ತು ನಾನು 1.5 ಲಕ್ಷ ರೂಪಾಯಿ ಬಾಡಿಗೆ ಬರಲು ಮಾಡಿದ್ದೀನಿ ರೈತ ಕೆಲಸ ಮಾಡಿ. ಹಾಗೆ ಮಂಡ್ಯ ಸನ್ಮಾನರಾದಂಥ ರಾಜಣ್ಣವರು, ಪಂಚಾಯತಿ ಅಧ್ಯಕ್ಷರಾದಂಥ ಮಳಮಾಚನ ರಾಜಣ್ಣವರು ಬಂದಿದ್ದಾರೆ. ಅವರು ನಮ್ಮ ಶಾಲೆಯಿಂದ ಏನು ಹೆಸರಿಟ್ಟಿದೆಯಾ ರಾಜೀವನ್ ಪಾಪನ ಹೆಸರೇನಮ್ಮ? ಬಳೆ ತೂಕದಲ್ಲಿ ಲೆಕ್ಕ ಕೊಡ್ತಾರ? ಹಳೆ ಕಾಲದ ಹಂಗೆ ಐತೆ ಗೊತ್ತಿಲ್ಲಲ್ಲ. ಹಳೆ ಕಾಲದ ಕೆ ಜಿ ಲೆಕ್ಕ, ನಿಮ್ಮ ಕಾಲದಲ್ಲಿ ಕೆ ಜಿ ಲೆಕ್ಕ ಇತ್ತ ಬಳೆ? ಟುಡೇ ಲೀವ್. ಎಷ್ಟಿದೆ ಟೆಂಪ್ರೇಚರಾ? ಫೀವರಾ? ವೈರಲ್ ಫೀವರಾ? ಹೇಳು 24 ಅನ್ನು. ನಾಲ್ಗೆ ತೆಗಿ ಅಂತ ಹೇಳು, ನಾಲ್ಗೆ ತೆಗಿ ಅಂತ ಹೇಳು. ಕಣ್ಣು ಬ್ಲಡ್ ಚೆಕ್ ಮಾಡೋ. ಈ ಕಡೆ ಸೂಪರ್ ಸೂಪರ್. ಟ್ಯಾಬ್ಲೆಟ್ಸ್ ಕೊಡಮ್ಮ, ತಗೊಳ್ಳೆ. ಇದನ್ನ 4 ಭಾಗ ಮಾಡ್ಕೊಂಡು ಬೆಳಗ್ಗೆ ಸಾಯಂಕಾಲ ನಾಳೆಲ್ಲ ಅದೇ ಕೊಡು, ಕಿಲ್ಬೇಡ. ಹಾಗೆ ಬರ್ರಿ ಬರ್ರಿ. ಏನು ಮಾಡಲ್ಲ
ಕೆಳಗಡೆ ಇಟ್ಬಿಟ್ಟಿಯ One and all who are present here. My name is Tilaga. I am from KGF and I am working in Sri Lakshmi Vidyaniketan School. And today is the program of Sugi Appa and do one day market for the children to develop the knowledge. This is the main important requirements to develop the knowledge. The children want to know how they can do business in the future. So that is the reason the management done this program to develop the future of the children and how they want to learn what are the importance, how to sell and how we can make the peoples to turn towards them and how they can develop their knowledge. So this is the things. And olden days there was a Pongal was very nicely celebrated. Nowadays it's not celebrated. Why means everything is becoming very development of everything because of this extra development and knowledges. So everything became in a technology. So all these old ages are going back. So in our school they are providing this why means the old age must come front. Still all the peoples must remember about the farmers. Farmers are very important. They are the god for the peoples. Without farmers we can't eat anything. So the farmers are the god for them. So that is the important they're giving our school. The important for the farmers and to celebrate each and every festival very important in our school and everybody must celebrate this in the every school. So this is the important our management is giving. Our management is supporting our children very much and teachers are cooperating very much for all the students and they're developing the knowledge and I'm thankful for the management and for the teachers. Thank you. Farmer is the backbone of India. Yes, sir. Thank you. ಕೊಡ ಸುಮ್ಮನೆ ಹಂಗೆ ಆ ಕಡೆ ಏನಾಯ್ತು ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಸ್ಕೂಲ್. ಇವತ್ತು ಸಂಕ್ರಾಂತಿ ಸುಗ್ಗಿ ಹಬ್ಬ. ನಾನು ಪ್ಲೇಟ್ಸು ಗ್ಲಾಸು ಕಳ್ಳೆಪುರಿ ಎಷ್ಟು ವ್ಯಾಪಾರ ಮಾಡಿದ್ದೀರಾ? ವ್ಯಾಪಾರ ಹಂಗೆ ಸುರೇಶ್ ಅಂತೇಳಿ ಕೃಷಿಕರು ನಮ್ಮದು ಇಟ್ಲಳ್ಳಿ. ನಮ್ಮ ದೇವರಾಜ್ ಸರ್ ಅವರು ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಒಂದು ಶಾಲೆನ ತುಂಬ ವ್ಯವಸ್ಥಿತವಾಗಿ ಮಾಡಿ ಮಕ್ಕಳಿಗೆ ಏನು ಪರಿಸರ ಬೇಕು, ಏನೋ ಒಂದು ಅಕಾಮಿಡೇಷನ್ ಬೇಕು, ಲ್ಯಾಬಿಂದ ಹಿಡಿದು ಶೌಚಾಲಯವರೆಗೂ ತುಂಬ ವ್ಯವಸ್ಥಿತವಾಗಿ ಮಾಡಿ ಇವತ್ತು ಮಕ್ಕಳನ್ನ ಒಂದು ಎಜುಕೇಷನ್ ಕ್ವಾಲಿಟಿ ನೋಡಿ ಸಾಕಷ್ಟು ಮಕ್ಕಳು ಇವತ್ತು ಅಡ್ಮಿಷನ್ ಆಗಿ ಕಡಿಮೆ ಇವತ್ತು ಒಂದು ಸ್ಕೂಲ್ ನಡೆಸಬೇಕಂದ್ರೆ ತುಂಬ ಕಷ್ಟದ ಒಂದು ಪರಿಸ್ಥಿತಿ ಇದೆ. ಒಳ್ಳೆ ಫ್ಯಾಕಲ್ಟೀಸ್ ಬೇಕಾಗ್ತದೆ. ಆ ಒಂದು ದುಬಾರಿ ಸ್ಕೂಲ್ಗಳ ಒಂದು ಬಸ್ಗಳ ವ್ಯವಸ್ಥೆ ಮಾಡಬೇಕಾಗ್ತದೆ. ಪ್ರತಿಯೊಂದು ಇದನ್ನು ಅದನ್ನು ನಿಭಾಯಿಸಿ ನಾವು ಇವತ್ತು ನೋಡಬೇಕಾಗ್ತದೆ. ಅಂಥ ಒಂದು ಇದರಲ್ಲಿ ನಮ್ಮ ಸ್ನೇಹಿತರು ದೇವರಾಜ್ ಸರ್ ಅವರು ಅವರ ಶ್ರೀಮತಿಯವರೆಲ್ಲ ಸೇರಿ ಒಂದು ಒಳ್ಳೆ ಸ್ಕೂಲ್ ಮಾಡಿ ಮಕ್ಕಳಿಗೆ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕಂತೇಳಿ ಅವರು ಒಂದು ನನಸು ಮಾಡೋದಕ್ಕೆ ಇವತ್ತೆಲ್ಲ ಒಂದು ಸ್ಟ್ರಕ್ಚರ್ ಮಾಡ್ತಾಯಿದ್ದಾರೆ. ಇವತ್ತು ಮಕ್ಕಳಿಗೆ ಒಂದು ಸಂಕ್ರಾಂತಿ ಸುಗ್ಗಿ ಅಂಥೇಳಿ ಮಕ್ಕಳನ್ನ ಇವತ್ತು ರೈತಾಪಿ ವರ್ಗದಲ್ಲಿ ಏನು ಇವತ್ತು ದವಸ ಧಾನ್ಯಗಳನ್ನ ಬೆಳಿತೀವಿ, ಎಷ್ಟೋ ಜನಕ್ಕೆ ರಾಗಿ ಯಾವುದು, ಸಾಸಿವೆ ಯಾವುದು, ನವಣೆ ಅಂತಂದು ಗೊತ್ತಾಗ್ತಾ ಇಲ್ಲ. ಅಂಥ ಇದರಲ್ಲಿ ಇವತ್ತು ಎತ್ತುಗಳು ಯಾವ ಜಾತಿ ಇದೆ ಏನಂತೇಳಿ ಗೊತ್ತಾಗ್ತಾ ಇಲ್ಲ. ಇವತ್ತು ತರಕಾರಿಗಳಲ್ಲಿ ಎಷ್ಟೋ ಜನ